ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದು ಶಂಕಿತ ಉಗ್ರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಹೊರ ಬರ್ತಾನೆ ಇದೆ. 5 ಶಂಕಿತ ಉಗ್ರರ ರಹಸ್ಯಗಳು. ಶಂಕಿತ ಉಗ್ರರ ಫೋನ್ ಕರೆಗಳ ಬೆನ್ನು ಬಿದ್ದಿರುವಂತದ್ದು ಸಿಸಿಬಿ. ಯಾರ ಜೊತೆ ಮಾತನಾಡಿದ್ದಾರೆ, ಎಲ್ಲೆಲ್ಲಿ ಹೋಗಿದ್ರು, ಯಾವ ರೀತಿಯಾಗಿ ಇವರಿಗೆ ಫಂಡಿಂಗ್ ಆಗ್ತಾ ಇತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸೆರೆ ಸಿಕ್ಕಂತ ಶಂಕಿತ ಉಗ್ರರ ಮಾಹಿತಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಮಾಹಿತಿ ಕೇಂದ್ರಕ್ಕೆ ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಶಂಕಿತರಿಗೆ ಫಂಡಿಂಗ್ ಆಗಿರುವಂತ ಬ್ಯಾಂಕ್ ಅಕೌಂಟ್ಗಳನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. 5 ಆರೋಪಿಗಳ ವಾಟ್ಸ್ಆಪ್ ಚಾಟ್ ಅನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುವಂತದ್ದು. ಬಿಕಾಸ್ ಇವರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ, ಇವರ ಮನೆ ಮೇಲೆ ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲಿ 12 ಫೋನ್ಗಳು ಸಿಕ್ಕಿದ್ವು. ಅದರಿಂದ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಇನ್ನ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ, ಶಂಕಿತ ಉಗ್ರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಿಸಿಬಿ ಕಾರ್ಯಾಚರಣೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಶಂಕಿತರ ತನಿಖೆ ಚುರುಕುಗೊಂಡಿರುವಂಥದ್ದು. ಸೆರೆಸಿಕ್ಕ ಶಂಕಿತ ಉಗ್ರರ ಬಗ್ಗೆ ಕೇಂದ್ರ ಗೃಹ ಇಲಾಖೆಗೆ ಮಾಹಿತಿಯನ್ನ ಕೊಡಲಾಗಿದೆ. ಶಂಕಿತರ ಮೇಲಿರುವಂತಹ ಆರೋಪ ಹಾಗೂ ಸಂಚಿನ ಬಗ್ಗೆ ವರದಿಯನ್ನ ಕೊಡಲಾಗಿರುವಂಥದ್ದು. ಶಂಕಿತ ಉಗ್ರರ ಸಂಖ್ಯೆ, ಹೆಸರಿನ ಸಂಪೂರ್ಣ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಶಂಕಿತ ಉಗ್ರರ ಸಂಪರ್ಕದಲ್ಲಿದ್ದಂಥವರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಈಗ ಕಲೆಕ್ಟ್ ಮಾಡಲಾಗ್ತಾ ಇರುವಂಥದ್ದು. ಶಂಕಿತ ಉಗ್ರರ ಫೋನ್ ಕರೆಗಳ ಬೆನ್ನು ಬಿದ್ದಿದೆ. ಸಿಸಿಬಿ ಟೀಮ್ ಯಾರ್ಯಾರಿಗೆಲ್ಲ ಫೋನ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ UAPA ಕಾಯ್ದೆ ಅಡಿಯಲ್ಲಿ 3 ವರ್ಷಗಳ ಫೋನ್ ಕರೆಗಳನ್ನ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಶಂಕಿತ ಉಗ್ರರು ಬಳಸಿರುವಂತಹ ಸಿಮ್ಗಳ ಬಗ್ಗೆಯೂ ಕೂಡ ತನಿಖೆಯನ್ನ ತೀವ್ರವಾಗಿ ಮಾಡಲಾಗ್ತಾ ಇದೆ. ಯಾರ ಹೆಸರಲ್ಲಿ ಸಿಮ್ ಅನ್ನ ಪಡ್ಕೊಂಡಿದ್ರು, ಯಾಕೆ ಪಡ್ಕೊಂಡಿದ್ರು, ಆ ಸಿಮ್ಗಳ ಮುಖಾಂತರ ಯಾರಿಗೆ ಕರೆ ಮಾಡಿದ್ರು ಅಂತ. ಇನ್ನು ವಾಟ್ಸ್ಆಪ್ ಮೂಲಕ ಹಲವರಿಗೆ ಕರೆ ಮಾಡಿರುವಂತ ಶಂಕಿತರು, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತದೆ. ವಾಟ್ಸ್ಆಪ್ ಚಾಟಿಂಗ್ ಆಗಿರ್ಬೋದು, ಕರೆಗಳು, ಲೊಕೇಶನ್ ಬಗ್ಗೆನೂ ಕೂಡ ಟ್ರೇಸ್ ಔಟ್ ಮಾಡುವಂತ ಕೆಲಸ ಮಾಡಲಾಗ್ತದೆ. ಒಟ್ಟು 12 ಮೊಬೈಲ್ ಫೋನ್ ರಿಟ್ರೀವ್ಗೆ ಕಳಿಸಿರುವಂತದ್ದು ಸಿಸಿಬಿ. ಬಿಕಾಸ್ ಇವರ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇವರಿಗೆ ಸಂಬಂಧಪಡುವಂತ 12 ಮೊಬೈಲ್ ಫೋನ್ಗಳು ಸಿಕ್ಕಿದ್ವು. ಸೊ ಹೀಗಾಗಿ ಅದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತದೆ. ಫಂಡಿಂಗ್ ಬಗ್ಗೆನೂ ಕೂಡ ತನಿಖೆ ಮಾಡಲಾಗ್ತದೆ. ಶಂಕಿತ ಉಗ್ರರ ಬ್ಯಾಂಕ್ ಖಾತೆಗಳಿಗೆ ಹರಿದು ಬಂದಿತ್ತಂತೆ ಹಣ. ಈ 5 ಶಂಕಿತ ಉಗ್ರರಿದ್ದಾರಲ್ಲ, ಇವರಿಗೆ ಫಂಡಿಂಗ್ ಮಾಡ್ತಾ ಇದ್ದಂತ ವಿಚಾರ ಸಿಸಿಬಿ ತನಿಖೆ ವೇಳೆ ಹಣ ಸಂದಾಯವಾಗಿರುವಂತದ್ದು ಬೆಳಕಿಗೆ ಬಂದಿದೆ. ಶಂಕಿತರ ಬ್ಯಾಂಕ್ ವಿವರಗಳನ್ನ ಪರಿಶೀಲನೆ ನಡೆಸಿರುವಂತದ್ದು ಸಿಸಿಬಿ ಅಧಿಕಾರಿಗಳು. ಎಲ್ಲಿಂದ ಫಂಡಿಂಗ್ ಆಗಿತ್ತು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ವೇಳೆ ಕೆಲವು ಬಾರಿ ಅಗತ್ಯ ಅನುಸಾರ ಹಣ ವರ್ಗಾವಣೆ ಆಗಿದೆ. ಇವ್ರಿಗೆ ಯಾವ ರೀತಿಯಾಗಿ ಬೇಕಾಗಿತ್ತು, ಯಾವ ಕ್ಷಣದಲ್ಲಿ, ಅದಕ್ಕೆ ಅಗತ್ಯಕ್ಕೆ ತಕ್ಕಂತೆ ಅನುಸಾರವಾಗಿ ಹಣ ಫಂಡಿಂಗ್ ಆಗಿರುವಂಥದ್ದು. ಇಲ್ಲಿ ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಬೇಕು ಅಷ್ಟೇ ಹಣ ಸಂದಾಯ ಆಗಿದೆ. ವಿದೇಶದಿಂದ ಹಣ ಸಂದಾಯ ಮಾಡಿರುವಂತ ಆರೋಪಿ ಜುನೈದೇ ಇಲ್ಲಿ ಮೇನ್ ಆಗಿ ಇವರ ಅಕೌಂಟ್ಗಳಿಗೆ ಫಂಡಿಂಗ್ ಮಾಡಿರುವಂಥದ್ದು. ಅದು ಕೂಡ ಈಗ ಆಲ್ರೆಡಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದ್ರೆ. ಮುನಿರಾಜು, ನೋಡ್ತಾ ಇದ್ವಿ ಈಗ ಆಲ್ರೆಡಿ ತನಿಖೆ ಅಂತೂ ತೀವ್ರವಾಗಿ ನಡೀತಾ ಇದೆ. ಈಗ ಆಲ್ರೆಡಿ ಕೇಂದ್ರ ತನಿಖಾ ಸಂಸ್ಥೆಗಳಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಲಾಗ್ತಾ ಇರುವಂಥದ್ದು, ಯಾವ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಅನ್ನುವಂಥದ್ದು. ಈಗ ಅವರ ಮೊಬೈಲ್ ಫೋನ್ಗಳಾಗಿರ್ಬೋದು, ಅವ್ರು ಯಾರ್ಯಾರಿಗೆಲ್ಲ ಕರೆ ಮಾಡಿದ್ರು, ಲೊಕೇಶನ್ ಎಲ್ಲೆಲ್ಲಿಗೆಲ್ಲ ಹೋಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ನಡೀತಾ ಇದೆ ಈಗ ತನಿಖೆ ಅಂತ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, ಏನು ಬೆಂಗಳೂರಿನಲ್ಲಿ ಸಿಕ್ಕಂತ 5 ಶಂಕಿತ ಉಗ್ರರ ತನಿಖೆಯನ್ನ ಈಗ ಸಿಸಿಬಿ ಪೊಲೀಸರು ಬಹಳ ಚುರುಕಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರಿಗೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇತ್ತು, ಮತ್ತೆ ಅವ್ರ ಜೊತೆ ಯಾರು ಸಂಪರ್ಕದಲ್ಲಿದ್ದಾರೆ, ಮತ್ತೆ ಯಾರ ಜೊತೆ ನಿಕಟವಾಗಿ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನ ಬಹಳ ಚುರುಕಾಗಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಇವರಿಗೆ ಫಂಡಿಂಗ್ ಬಂದಿರುವಂತದ್ದು ವಿದೇಶದಿಂದ ಕೆಲವು ಫಂಡಿಂಗ್ ಬಂದಿದೆ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುತ್ತದೆ. ಆದ್ರೆ ವಿದೇಶದಿಂದ ಫಂಡ್ ಮಾಡಿರುತ್ತದೆ ಎಲ್ಲವೂ ಸಹ ಜುನೈದಿಂದನೇ ಅಮೌಂಟ್ ಅನ್ನ ಇವರ ಒಂದು ಮೊಬೈಲ್ಗೆ ಮತ್ತೆ ಬ್ಯಾಂಕ್
ಖಾತೆಗಳಿಗೆ ಒಂದು ಡಿಜಿಟಲ್ ಪೇಮೆಂಟ್ ಅನ್ನ ಮಾಡಿದ್ದಾನೆ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಆದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಬಂದಿಲ್ಲ, ಆದ್ರೆ ಲಕ್ಷಗಟ್ಟಲೆ ಹಣ ಅಂತೂ ಇವರ ಅಕೌಂಟ್ಗಳಿಗೆ ಸಂದಾಯ ಆಗಿದೆ. ಆ ಹಣವನ್ನ ಇವರು ಬೇಕಾದ ಕೆಲಸಗಳಿಗೆ ಮಾತ್ರ ಬಳಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದ, ಬೇರೆ ಅನವಶ್ಯಕವಾಗಿ ಯಾವುದೇ ರೀತಿಯ ಖರ್ಚು ವೆಚ್ಚಗಳಿಗೆ ಬಳಸಬಾರದು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಸಹ ಕೊಟ್ಟಿರ್ತಾರೆ. ಆ ಸಲುವಾಗಿ ಯಾವ್ಯಾವ ಕೆಲಸಗಳಿಗೆ ಮತ್ತೆ ಏನೇನ್ ಪರ್ಚೇಸ್ ಮಾಡಬೇಕಾಗುತ್ತೆ ಅಂತ ಒಂದು ವಸ್ತುಗಳಿಗೋಸ್ಕರ ಮಾತ್ರ ಈ ಹಣವನ್ನ ಬಳಕೆ ಮಾಡಬೇಕು ಅಂತ ಹೇಳಿ ಒಂದು ಕಂಡೀಷನ್ ಮೇಲೆಗೆ ಹಣವನ್ನ ಕಳಿಸಿರ್ತಾನೆ ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿರೋದು. ಅದು ಡಿಜಿಟಲ್ ಪೇಮೆಂಟ್ ರೂಪದಲ್ಲಿ ಬಂದಿದೆ. ಮತ್ತೆ ಇನ್ನು ಉಳಿದಂತೆ ಆರೋಪಿಗಳಿಗೆ ಏನಾದ್ರು ಕ್ರಿಪ್ಟೋ ಕರೆನ್ಸಿ ಏನಾದ್ರು ಬಳಕೆ ಮಾಡಿದರೆ ಅದ್ರ ಬಗ್ಗೆ ಏನಾದ್ರು ನಾಲೆಜ್ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಆದ್ರೆ ಕ್ರಿಪ್ಟೋ ಕರೆನ್ಸಿ ಬಳಕೆ ಬಗ್ಗೆ ಅಥವಾ ಅದನ್ನ ಒಂದು ರಿಸೀವ್ ಮಾಡಿರೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇನ್ನು ಪೊಲೀಸರಿಗೆ ಸಿಕ್ಕಿಲ್ಲ. ಮತ್ತೆ ಇದೇ ರೀತಿ ಆರೋಪಿಗಳಿಗೆ ಫೋನ್ ಸಂಪರ್ಕದ ಬಗ್ಗೆ ಒಂದು ಹೆಚ್ಚಿನ ಒಂದು ಬಳಕೆ ಮಾಡಿರುತ್ತದೆ ಸಹ ಈಗ ಸಿಸಿಬಿ ಪೊಲೀಸರಿಗೆ ಒಂದು ಗುಮಾನಿ ಉಂಟಾಗಿರುತ್ತದೆ. ಯಾಕಂದ್ರೆ ಇವರ ವಾಟ್ಸ್ಆಪ್ ಕರೆಗಳನ್ನ ಮತ್ತೆ ವಾಟ್ಸ್ಆಪ್ ಚಾಟಿಂಗ್ ಅನ್ನ ಪರಿಶೀಲನೆ ಮಾಡಿದಾಗ ಇವರು ಸುಮಾರು ಬಾರಿ ಸಾಕಷ್ಟು ಬಾರಿ ಚಾಟಿಂಗ್ ಮಾಡಿದ್ದಾರೆ, ಮತ್ತೆ ಸುಮಾರು ಬಾರಿ ಕರೆಗಳನ್ನು ಸಹ ಮಾಡಿ ಮಾತನಾಡಿರುವಂತದ್ದು ಸಹ ಈಗ ಗೊತ್ತಾಗಿದೆ. ಆದ್ರೆ ಈ ಒಂದು ಕರೆಗಳನ್ನ ಯಾರಿಗೆ ಮಾತನಾಡಿದರೆ ಮತ್ತೆ ಯಾವ ಲೊಕೇಶನ್ಗೆ ಇವರು ಕರೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕರ್ನಾಟಕದ ಒಳಗಡೆ ಇರುವಂತಹ ವ್ಯಕ್ತಿಗಳಿಗೆ ಇವರು ಕರೆ ಮಾಡಿದಾರ ಅಥವಾ ಕರ್ನಾಟಕ ಮೀರಿ ಹೊರಭಾಗದ ಒಂದು ವ್ಯಕ್ತಿಗಳಿಗೂ ಸಹ ಕರೆ ಮಾಡಿ ಮಾತನಾಡಿದಾರ ಅನ್ನೋದ್ರ ಬಗ್ಗೆ ಅವರ ಒಂದು ಲೊಕೇಶನ್ ನ ಟ್ರೇಸ್ ಮಾಡೋದು ಮತ್ತೆ ಕರೆ ಯಾವ ಲೊಕೇಶನ್ಗೆ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ಸಹ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣದ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಮತ್ತೆ ವರದಿಯನ್ನ ಸಿಸಿಬಿ ಪೊಲೀಸರು ಕೇಂದ್ರ ಗೃಹ ಇಲಾಖೆಗೆ ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ 5 ಆರೋಪಿಗಳ ಮೇಲೆ ಒಂದು UAPA ಸೆಕ್ಷನ್ ಅಡಿಯಲ್ಲಿ FIR ಅನ್ನ ದಾಖಲು ಮಾಡಿರೋದ್ರಿಂದ ಇದು ಕಡ್ಡಾಯವಾಗಿ ಗೃಹ ಇಲಾಖೆಗೆ ಒಂದು ವರದಿಯನ್ನು ಸಹ ಕೊಡಬೇಕಾಗುತ್ತೆ. ಆರೋಪಿಗಳು ಯಾರು, ಅವ್ರ ಮೇಲೆ ಇರುವಂತಹ ಆರೋಪಗಳೇನು, ಮತ್ತೆ ಅವರು ಯಾವ ರೀತಿ ಒಂದು ಕೃತ್ಯದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವರದಿಯನ್ನ ಕೇಂದ್ರ ಗೃಹ ಇಲಾಖೆಗೆ ಕೊಡಬೇಕಾಗುತ್ತೆ. ಆ ಸಲುವಾಗಿ ಈಗಾಗಲೇ ಒಂದು ಪ್ರಾಥಮಿಕ ವರದಿಯನ್ನ ಕೇಂದ್ರ ಗೃಹ ಇಲಾಖೆಗೆ ನಗರ ಪೊಲೀಸರು ರವಾನೆ ಮಾಡಿದ್ದಾರೆ. ಇನ್ನು ಉಳಿದಂತೆ ಈಗಾಗಲೇ ಸಿಸಿಬಿ ಪೊಲೀಸರು 5 ಶಂಕಿತರ ಒಂದು ಮೊಬೈಲ್ ಫೋನ್ಸ್ ಇರಬಹುದು ಮತ್ತೆ ಬೇರೆ ಬೇರೆ ಒಂದು ಬ್ಯಾಂಕ್ ವಿವರಗಳನ್ನ ಪರಿಶೀಲನೆ ಮಾಡಿ ತನಿಖೆಯನ್ನ ಮತ್ತಷ್ಟು ಚುರುಕಾಗಿ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಮುಂದಿನ ಸುದ್ದಿಗೆ ಹೋಗೋದಾದ್ರೆ 2024ರ ಲೋಕಸಭೆ ಎಲೆಕ್ಷನ್ಗೆ ಎಲ್ಲಾ ಪಕ್ಷಗಳು ತಯಾರಿ ಮಾಡ್ಕೊಳ್ತಾ ಇದಾವೆ. ಈಗ ಆಲ್ರೆಡಿ ಒಕ್ಕೂಟಗಳು ಕೂಡ ರಚನೆ ಆಗಿರುವಂತದ್ದು. ಇನ್ನ ಸೋನಿಯಾ ಗಾಂಧಿ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಈ ಬಾರಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡುವಂತದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಪ್ರವೇಶಿಸಲಿದ್ದಾರಾ ಸೋನಿಯಾ ಗಾಂಧಿ ಅವರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸೋನಿಯಾ ಗಾಂಧಿಗೆ ಮನವಿಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು, ಹಾಗೆ DCM DK ಶಿವಕುಮಾರ್ ಅವರು. ಓಕೆ, ಅಕಸ್ಮಾತ್ ನೀವು ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡದೇ ಇದ್ದರೆ ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ರಾಜ್ಯದ ನಾಯಕರ ಮನವಿಗೆ ನೋಡೋಣ ಅಂತ ಹೇಳಿದಾರಂತೆ ಸೋನಿಯಾ ಗಾಂಧಿ ಅವರು. ಇವರ ಜೊತೆಗೆ ಕಾಂಗ್ರೆಸ್ನ ಯುವ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರಿಗೂ ಕೂಡ ಕರ್ನಾಟಕದಿಂದಲೇ ಆಫರ್ ಮಾಡಲಾಗಿದೆ. ಕರ್ನಾಟಕದಿಂದ ಸ್ಪರ್ಧೆ ಮಾಡಿ ಲೋಕಸಭೆಗೆ ಅಂತ DK ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಮ್ಮನ್ನು ಗೆಲ್ಲಿಸುವಂತ ಜವಾಬ್ದಾರಿ ನನ್ನದು ಅಂತ ಭರವಸೆಯನ್ನ ಕೊಟ್ಟಿದ್ದಾರಂತೆ DK ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಏನೆಲ್ಲ ಮಾಹಿತಿಗಳಿದಾವೆ ಅಂತ ಗಮನಿಸೋದಾದ್ರೆ, ಕರ್ನಾಟಕದಿಂದ ರಾಜ್ಯಸಭೆಗೆ ಸೋನಿಯಾ ಗಾಂಧಿ ಅವರು, ಲೋಕಸಭೆ ಚುನಾವಣೆಗೆ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡುವಂಥದ್ದು ಡೌಟು. ರಾಯ್ಬರೇಲಿ ಕ್ಷೇತ್ರದಿಂದ ಸತತವಾಗಿ 5 ಬಾರಿ ಆಯ್ಕೆಯಾಗಿ ಬರ್ತಾ ಇರುವಂಥದ್ದು. ಅದು ರಾಯ್ಬರೇಲಿ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಒಂದು 17 ಎಲೆಕ್ಷನ್ ಆಗಿರುವಂಥದ್ದು, ಅದರಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ ಅವರೇ ಗೆದ್ದಿರುವಂಥದ್ದು. ಒಂದು 2 ಬಾರಿ BJP ಅವ್ರು ಗೆದ್ದಿರುವಂಥದ್ದು ಬಿಟ್ರೆ ಅನಾರೋಗ್ಯ ಸಮಸ್ಯೆಯ ಕಾರಣಕ್ಕೋಸ್ಕರ ಅವ್ರು ಈ ಬಾರಿ ಸ್ಪರ್ಧೆ ಮಾಡಲಾಗ್ತಿಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಕರ್ನಾಟಕದಿಂದ ರಾಜ್ಯಸಭೆಗೆ ಸೋನಿಯಾ ಗಾಂಧಿ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ. ಅದು ಸೋನಿಯಾ ಗಾಂಧಿ ಅವರು ಒಪ್ಕೊಂಡ್ರೆ. ಸೋನಿಯಾ ಬಳಿ ಮನವಿಯನ್ನ ಮಾಡಿದ್ದಾರಂತೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು, ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು. ಏಪ್ರಿಲ್ ವೇಳೆಗೆ ರಾಜ್ಯದಲ್ಲಿ 4 ರಾಜ್ಯಸಭಾ ಸ್ಥಾನಗಳು ಖಾಲಿಯಾಗಲಿರುವಂತದ್ದು. ಆ ಸಂದರ್ಭದಲ್ಲಿ ಆಯ್ಕೆ ಆಗುವಂತ ನಿಟ್ಟಿನಲ್ಲಿ 4 ಸ್ಥಾನಗಳಲ್ಲಿ ಸೋನಿಯಾ ಗಾಂಧಿಗೆ 1 ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮುಂದಿನ ವರ್ಷ ಏಪ್ರಿಲ್ ತಿಂಗಳ ಸಂದರ್ಭದಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಬಿಕಾಸ್ ಇವರಿಗೆ ಸ್ಪಷ್ಟವಾಗಿ ಬಹುಮತ ಇರುತ್ತೆ. ಮಿನಿಮಮ್ ಅಂದ್ರೂ ಒಂದು 4 ಸ್ಥಾನ ಖಾಲಿ ಆದ್ರೆ 3 ಸ್ಥಾನಗಳಿಗೆ ಆಯ್ಕೆ ಮಾಡುವಂತ ಒಂದು ಬಲ ಇರುತ್ತೆ ಕಾಂಗ್ರೆಸ್ಗೆ. ಸೊ ಹೀಗಾಗಿ ಇನ್ನು ಪ್ರಿಯಾಂಕಾ ಗಾಂಧಿ ವಿಚಾರಕ್ಕೆ ಬರೋಣ.
ಪ್ರಿಯಾಂಕಾ ಗಾಂಧಿಗೆ ಕರ್ನಾಟಕದಿಂದ ಸ್ಪರ್ಧಿಸುವಂತೆ ಡಿ ಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ. ಅಕಸ್ಮಾತ್ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲೇ ಸ್ಪರ್ಧೆ ಮಾಡಿದ್ರು ಕೂಡ ಅದು ಮೊದಲ ಎಲೆಕ್ಷನ್ ಆಗುತ್ತೆ. ಇನ್ನ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ರಾಜ್ಯದಲ್ಲಿ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಈ ಹಿಂದೆ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಮಾಡಿದ್ರು. ಅದಾದ್ಮೇಲೆ ಸೋನಿಯಾ ಗಾಂಧಿ ಅವರು ಬಳ್ಳಾರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಸೊ ಹೀಗಾಗಿ ನೀವು ಕರ್ನಾಟಕದಿಂದ ಬನ್ನಿ, ಇಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಅದೃಷ್ಟ ಕೂಡ ಇರುತ್ತೆ, ಕೈ ಹಿಡಿಯುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಂತ. ನೀವು ಹೇಳಿದಂತ ಕ್ಷೇತ್ರದಲ್ಲಿ ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಯಾವ ಕ್ಷೇತ್ರ ಹೇಳ್ತೀರಾ ಅಲ್ಲಿ ಹೋಗಿ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅಂತ. ಆದ್ರೆ ಕರ್ನಾಟಕದ ಬಗ್ಗೆ ಅವ್ರಿಗೆ ಏನ್ ಗೊತ್ತಿರುತ್ತೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿರುತ್ತೆ. ನಾನು ಹೇಳಿದಂತ ಕ್ಷೇತ್ರದಲ್ಲಿ ಬಂದು ನಿಂತ್ಕೊಳ್ಳಿ, ಗೆಲ್ಸುವಂತ ಜವಾಬ್ದಾರಿ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್. ಅದರಲ್ಲಿ ಒಂದು 5 ಕ್ಷೇತ್ರಗಳ ಆಪ್ಷನ್ ಕೊಟ್ಟಿದ್ದಾರೆ: ಬಳ್ಳಾರಿ, ಮೈಸೂರು, ಬೆಂಗಳೂರು ಸೆಂಟ್ರಲ್, ಉಡುಪಿ, ಚಿಕ್ಕಮಗಳೂರು ಕ್ಷೇತ್ರ. ಆದ್ರೆ ಈ ಎಲ್ಲಾ ಕ್ಷೇತ್ರದಲ್ಲೂ ಈಗ ಸದ್ಯಕ್ಕೆ ಬಿಜೆಪಿಯ ಸಂಸದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಒಂದು ಯಾಕೆ ಬಿಟ್ರೋ ಗೊತ್ತಿಲ್ಲ, ಬಿಕಾಸ್ ಅದು ಅವರ ಕ್ಷೇತ್ರ ಬರುವಂತ ಒಂದು ಭದ್ರಕೋಟೆ, ಅವರ ತಮ್ಮನೇ ಇರುವಂತದ್ದು ಆ ಲೋಕಸಭಾ ಕ್ಷೇತ್ರ. ಆದ್ರೆ ಆ ಒಂದು ಕ್ಷೇತ್ರವನ್ನ ಆಫರ್ ಮಾಡಿಲ್ಲ ಅವರು. ಗಾಂಧಿ ಕುಟುಂಬದವರು ರಾಜ್ಯದಲ್ಲಿ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನೀವು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಒಂದು ವೇವ್ ಕೂಡ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನಂಬಿಕೆ. ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನ ಪಡೆಯುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಮತ್ತೆ ವಾದ ಕೂಡ. ನೋಡಿ, ನೀವು ಇಲ್ಲಿ ಬಂದು ಸ್ಪರ್ಧೆ ಮಾಡಿದ್ರೆ ಇಲ್ಲಿ ಹೆಚ್ಚಿನ ಕ್ಷೇತ್ರಗಳಲ್ಲೂ ಕೂಡ ಅದು ಪ್ರಭಾವ ಬೀರುತ್ತೆ, ನಾವು ಇನ್ನೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರದ ಮಾತುಗಳನ್ನು ಆಡಿದ್ದಾನಂತೆ ಡಿ ಕೆ ಶಿವಕುಮಾರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್. ನೋಡ್ತಾ ಇದ್ವಿ, ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಮತ್ತೆ ಕಾಂಗ್ರೆಸ್ನ ಯುವ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಅವ್ರಿಗೆ ಏನು ಹೊಸದಲ್ಲ, ಬಳ್ಳಾರಿ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಂಥವ್ರು. ಆದ್ರೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆದ್ರೆ ರಾಜ್ಯಸಭೆಗೆ ಇಲ್ಲಿಂದ ಸ್ಪರ್ಧೆ ಮಾಡಿ ಅನ್ನುವಂತ ಮನವಿಗೆ ಯಾವ ರೀತಿಯಾದ ರೆಸ್ಪಾನ್ಸ್ ಸಿಕ್ಕಿದೆ, ಮತ್ತೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಇಲ್ಲೇ ಸ್ಪರ್ಧೆ ಮಾಡಿಸುವಂತ ನಿಟ್ಟಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮನವಿ ಮಾಡಿದಾರಂತೆ. ಅಕಸ್ಮಾತ್ ಅವರು ಒಪ್ಕೊಂಡಿದ್ದಾದ್ರೆ ಕೂಡ ಚುನಾವಣೆಗೆ ಮೊದಲ ಸ್ಪರ್ಧೆ ಆಗುತ್ತೆ. ಆ ಲೆಕ್ಕಾಚಾರಗಳು ಯಾವ ರೀತಿಯಾಗಿ ನಡೀತಾ ಇದೆ, ಅವ್ರು ಏನ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ? ಗುಡ್ ಮಾರ್ನಿಂಗ್ ಪೃಥ್ವಿ. 2024 ಲೋಕಸಭೆ ಚುನಾವಣೆಗೆ ಸೋನಿಯಾ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಿಲ್ಲ. ಪದೇ ಪದೇ ಅವರಿಗೆ ಆರೋಗ್ಯದ ಕೈ ಕೊಡ್ತಿರುವಂತದ್ದು. ಈ ಆರೋಗ್ಯ ವ್ಯತ್ಯಯದ ಕಾರಣಕ್ಕೆ 5 ಬಾರಿ ಗೆದ್ದಿರ್ತಕ್ಕಂಥ ರಾಯಬರೇಲಿ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧಿಸ್ತಿಲ್ಲ. ಆ ಮುಖಾಂತರ ಚುನಾವಣಾ ರಾಜಕೀಯದಲ್ಲಿ ಹಿಂದೆ ಸರಿತಿದ್ದಾರೆ. ಹಾಗಾಗಿ ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ವಾರ ಬೆಂಗಳೂರಿಗೆ ಬಂದ ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಚಿದಾನ್ ಪಟೇಲ್, ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ಗಮನಿಸ್ತಾ ಇದ್ದೀರಾ. ಸೋನಿಯಾ ಗಾಂಧಿ ಅವರು ಆಲ್ಮೋಸ್ಟ್ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ 2024 ಲೋಕಸಭೆ ಎಲೆಕ್ಷನ್ಗೆ ಅವರು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಕಾದ್ ನೋಡ್ಬೇಕು ನಿಜಕ್ಕೂ ಆ ನಿರ್ಧಾರವನ್ನ ತಗೊಳ್ತಾರ ಅಂತ. ಅಕಸ್ಮಾತ್ ಆ ನಿರ್ಧಾರವನ್ನ ತಗೊಂಡಿದ್ದೇ ಆದಲ್ಲಿ ರಾಜ್ಯಸಭೆಗೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿ ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು. ಸೊ ನೋಡ್ಬೇಕು ಸೋನಿಯಾ ಗಾಂಧಿ ಅವರ ರೆಸ್ಪಾನ್ಸ್ ಯಾವ ರೀತಿಯಾಗಿರುತ್ತೆ, ಹಾಗೆ ಪ್ರಿಯಾಂಕಾ ಗಾಂಧಿ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ. ಮುಂದಿನ ಸುದ್ದಿಗೆ ಹೋಗೋದಾದ್ರೆ, ಇದು ರಾಜ್ಯದ ಜನಕ್ಕೆ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಬೆಲೆ ಏರಿಕೆ ವಿಚಾರವನ್ನೇ ಮುಂದಿಟ್ಕೊಂಡು ಬಂದು ಅಧಿಕಾರಕ್ಕೆ ಏರಿರುವಂತಹ ಸರ್ಕಾರ ಈಗ ಜನರ ಮೇಲೆ ಬೆಲೆ ಏರಿಕೆ ಶಾಕ್ ಅನ್ನೇ ಕೊಟ್ಟಿರೋದು. ರಾಜ್ಯದಾದ್ಯಂತ ಹಾಲಿನ ದರ ಏರಿಕೆ ಆಗಿದೆ. ಸಿದ್ದು ಸರ್ಕಾರ ಹಾಲಿನ ದರವನ್ನ ಲೀಟರ್ಗೆ 3 ರೂಪಾಯಿಯನ್ನ ಏರಿಸಿ ರಾಜ್ಯದ ಜನರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಕೆಎಂಎಫ್ ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಆದರೆ ಈಗ 3 ರೂಪಾಯಿ ಹೆಚ್ಚಳಕ್ಕೆ ಸಿಎಂ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಹೆಚ್ಚಳವಾದಂತ 3 ರೂಪಾಯಿ ಹಾಲು ಉತ್ಪಾದಕರಿಗೆ ಹೋಗಬೇಕು ಅಂತ ಸಿಎಂ ಸೂಚಿಸಿದ್ದಾರಂತೆ. ಆಗಸ್ಟ್ 1ರಿಂದಲೇ ನೂತನ ಬೆಲೆ ಜಾರಿಯಾಗಲಿದೆಯಂತೆ. ಸಭೆಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ, ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಪಾಲ್ಗೊಂಡಿದ್ರು. ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಎಚ್ ಡಿ ರೇವಣ್ಣ ಕೂಡ ಸೇರಿದಂತೆ ಯಾವೆಲ್ಲ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೆಎಂಎಫ್ ಅಡಿಯಲ್ಲಿ ಬರುವಂತಹ ಒಕ್ಕೂಟಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. 5 ರೂಪಾಯಿ ರೈತರ ಬೇಡಿಕೆ ಮತ್ತು ಒಕ್ಕೂಟದ ಅಧ್ಯಕ್ಷರ ಮತ್ತು ಎಲ್ಲರ ಬೇಡಿಕೆ 5 ರೂಪಾಯಿ. ಅದು ಕ್ಯಾಬಿನೆಟ್ಗೆ ಇಟ್ಟು ಸಚಿವ ಸಂಪುಟದಲ್ಲಿಟ್ಟು ಅದನ್ನ ತೀರ್ಮಾನ ಮಾಡ್ತಾರೆ. 1/8/2023 ಅದು ಜಾರಿ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ಕನಿಷ್ಠ 3 ರೂಪಾಯಿ ಮಾಡುವಂತ ವಿಶ್ವಾಸದಲ್ಲಿ ನಾವೆಲ್ಲರೂ ಇದೀವಿ. ಕೆಲವು ಒಕ್ಕೂಟಗಳು ಸ್ವಲ್ಪ ಲಾಭದಲ್ಲಿದೆ, ಕೆಲವು ಒಕ್ಕೂಟಗಳು ಜಾಸ್ತಿ ಲಾಭದಲ್ಲಿದೆ. ಯಾಕಂದ್ರೆ ಎಲ್ಲಿ ಯಾವ ಒಕ್ಕೂಟದಲ್ಲಿ ಹೆಚ್ಚು ಪ್ರೊಕ್ಯೂರ್ಮೆಂಟ್ ಹಾಲು ಬರುತ್ತೆ, ಯಾರು ಬೈ ಪ್ರಾಡಕ್ಟ್ ಮಾಡ್ತಾರೆ ಅವ್ರು ಹೆಚ್ಚು ಲಾಭದಲ್ಲಿದ್ದಾರೆ. ಕೆಲವು ಒಕ್ಕೂಟಗಳು ಬರೀ ದಿನನಿತ್ಯ ನಾವು ಗ್ರಾಹಕರಿಗೆ ಕೊಡ್ತಕ್ಕಂಥ ಹಾಲು ಮತ್ತೆ ನಮ್ಮ ಪೌಡ್ರಿಗೆ ಕನ್ವರ್ಷನ್ಗೆ ಹೋಗುತ್ತೆ, ಆ ಒಕ್ಕೂಟಗಳಲ್ಲಿ ಸ್ವಲ್ಪ ಕಡಿಮೆ ಲಾಭ ಇದೆ. 39 ರೂಪಾಯಿಗೆ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹಾಲು.
ನಮ್ಮ ಹಾಲು ನಂದಿನಿ ಹಾಲು. ಮತ್ತೆ ಆಂಧ್ರ ಪ್ರದೇಶ 56 ರೂಪಾಯಿಗೆ ಮಾರ್ತಾರೆ. ನಾವು ಹಾಗೆ ತಮಿಳುನಾಡು 44 ರೂಪಾಯಿಗೆ ಮಾರ್ತಾರೆ. ಕೇರಳ 50 ರೂಪಾಯಿಗೆ ಮಾರ್ತಾರೆ. ಮಹಾರಾಷ್ಟ್ರ 54 ರೂಪಾಯಿ, ದೆಹಲಿನಲ್ಲಿ 54, ಗುಜರಾತ್ನಲ್ಲಿ 54 ರೂಪಾಯಿಗೆ ಮಾರಾಟದ ದರ ಇದು. ಇವೆಲ್ಲದಕ್ಕೂ ಹೋಲಿಸಿದ್ರೆ ನಮ್ಮಲ್ಲಿ ಮಾರಾಟದ ದರ ಬಹಳ ಕಡಿಮೆ ಇದೆ ಅಂತಕ್ಕಂಥದ್ದನ್ನು ಅಂಕಿ ಸಂಖ್ಯೆಯಿಂದ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಗೃಹಲಕ್ಷ್ಮಿ ನೋಂದಣಿ ಆರಂಭವಾದಂತ 2 ದಿನಕ್ಕೆ 7.77 ಲಕ್ಷ ಮಹಿಳೆಯರು ನೋಂದಣಿಯನ್ನ ಮಾಡಿಸಿಕೊಂಡಿದ್ದಾರೆ. ಆಕ್ಚುಲಿ ಇದು ಗ್ರೇಟ್ ಅಚೀವ್ಮೆಂಟ್ ನೋಡೋದಾದ್ರೆ. ಸರ್ವರ್ ಸಮಸ್ಯೆ ನಡುವೆನೂ ಕೂಡ ಬರೋಬ್ಬರಿ 7.77 ಲಕ್ಷ ಮಹಿಳೆಯರು ನೋಂದಣಿಯನ್ನ ಮಾಡಿಸಿಕೊಂಡಿದ್ದಾರೆ. ಒಂದೇ ದಿನ ಲಕ್ಷಾಂತರ ಮಂದಿ ನೋಂದಣಿಗೆ ಮುಗಿಬಿದ್ದಿದ್ದರಿಂದ ರಾಜ್ಯದ ಹಲವೆಡೆ ಸರ್ವರ್ ಸಮಸ್ಯೆ ಉಂಟಾಗಿ ಜನರು ಪರದಾಡುವಂತಾಯಿತು. 2 ದಿನಗಳಲ್ಲಿ ಒಟ್ಟಾರೆ 8.8 ಲಕ್ಷ ಜನರು ನೋಂದಣಿಯನ್ನು ಮಾಡಿಸಿಕೊಂಡಿರುವಂಥದ್ದು. ನೋಂದಣಿ ಮಾಡುವವರ ಸಂಖ್ಯೆ ಹೆಚ್ಚಳ ಹಿನ್ನೆಲೆಯಲ್ಲಿ ಇಂದು ಹಾಗೂ ನಾಳೆಯೂ ಸಹ ಎಲ್ಲ ಸೇವಾ ಕೇಂದ್ರಗಳಲ್ಲಿ ನೋಂದಣಿ ಕಾರ್ಯ ನಡೆಯಲಿದೆ. ಆಕ್ಚುಲಿ ಇದೇ ರೀತಿಯಾಗಿ ನೋಂದಣಿ ಪ್ರಕ್ರಿಯೆ ನಡೆದು ಬಿಟ್ರೆ ಹತ್ತತ್ರ ಒಂದು 17ರಿಂದ 18 ದಿನಗಳಲ್ಲಿ ಕಂಪ್ಲೀಟ್ ಆಗಿ ನೋಂದಾವಣಿ ಆದಂತಾಗುತ್ತೆ. ಬಿಕಾಸ್ 1.28 ಲಕ್ಷ ಜನ ಮಹಿಳೆಯರು ಇದರ ಫಲಾನುಭವಿಗಳಿರುವಂಥದ್ದು. ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಸರ್ಕಾರ ಈಸಿಯಾಗಿ ಎಲ್ರಿಗೂ ಆಗಸ್ಟ್ 15ರ ನಂತರ ಅಕೌಂಟಿಗೆ 2,000 ರೂಪಾಯಿ ಹಾಕಬೇಕಾಗತ್ತೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ಸದನದಲ್ಲಿ ಹೋರಾಟದ ಬಳಿಕ ಈಗ ಜನರ ಮುಂದೆ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ಶಿಷ್ಟಾಚಾರ ಉಲ್ಲಂಘನೆ, ಶಾಸಕರ ಅಮಾನತನ್ನ ಖಂಡಿಸಿ ರಾಜ್ಯದಾದ್ಯಂತ ಇಂದು ಬಿಜೆಪಿ ನಾಯಕರು ಬೀದಿಗಿಳಿಯಲಿದ್ದಾರೆ. ಇದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಈ ಪ್ರತಿಭಟನೆಯಲ್ಲಿ ಆರ್ ಅಶೋಕ್, ಅಶ್ವಥ್ ನಾರಾಯಣ ಸೇರಿದಂತೆ ಬೆಂಗಳೂರಿನ ಶಾಸಕರು ಭಾಗಿಯಾಗಲಿದ್ದಾರೆ. ಉಳಿದಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ನಾಯಕರು ಧರಣಿಯನ್ನು ನಡೆಸಲಿದ್ದಾರೆ. ರಾಜ್ಯದಲ್ಲೇ ತಲ್ಲಣ ಎಬ್ಬಿಸಿದ್ದಂತ ಪಿಎಸ್ಐ ನೇಮಕಾತಿ ಹಗರಣ ಕೇಸ್ ಸಂಬಂಧ ಸಿದ್ದರಾಮಯ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಮಾಡಿದೆ. ಪಿಎಸ್ಐ ಹಗರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ವೀರಪ್ಪ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ನೀಡಿದೆ. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ 3 ತಿಂಗಳ ಒಳಗಾಗಿ ವರದಿಯನ್ನು ಸಲ್ಲಿಸುವಂತೆ ಸೂಚನೆಯನ್ನು ನೀಡಿದೆ. ಪ್ರಕರಣದಲ್ಲಿ ಪೊಲೀಸ್ ಹಾಗೂ ಸಿಐಡಿ ವಿಭಾಗದ ತನಿಖೆಯಲ್ಲಿ ಬಹು ಆಯಾಮದ ಅಕ್ರಮಗಳು ನಡೆದಿರುವಂಥದ್ದು ಕಂಡು ಬಂದಿತ್ತು. ಹೀಗಾಗಿ ಈ ಅಕ್ರಮ ಪ್ರಕರಣವು ಗಂಭೀರ ಸ್ವರೂಪದ್ದಾಗಿದ್ದು ಸಾರ್ವಜನಿಕ ಮಹತ್ವವುಳ್ಳ ವಿಷಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ನಡೆಯುವಂತಹ ಪೊಲೀಸ್ ನೇಮಕಾತಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸುವಂತ ಅಗತ್ಯವಿದೆ. ಹೀಗಾಗಿ ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿದೆ. ಸದನದಿಂದ ಬಿಜೆಪಿ ಸದಸ್ಯರ ಅಮಾನತು ಮಾಡಿದಂತ ವಿಚಾರಕ್ಕೆ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟದ ನಡುವೆನೇ ಮಾಜಿ ಸಿಎಂ ಬೊಮ್ಮಾಯಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ನೈಸ್ ರಸ್ತೆ ಅಸ್ತ್ರವನ್ನ ಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ನೈಸ್ ರಸ್ತೆಯ ಅಕ್ರಮ ಬಗ್ಗೆ ಏಕೆ ಮಾತನಾಡ್ತಾ ಇಲ್ಲ ಅಂತ ಎಚ್.ಡಿ.ಕೆ ಬೊಮ್ಮಾಯಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತ ಡಿಸಿಎಂ ಡಿ.ಕೆ ಶಿವಕುಮಾರ್, ದೇವೇಗೌಡ್ರೆ ಪ್ರಾಜೆಕ್ಟ್ ಮಾಡಿಸಿದ್ದಲ್ವಾ, ನಾವು ದ್ವೇಷದ ರಾಜಕಾರಣ ಮಾಡಲ್ಲ, ಅಧಿಕಾರ ಇದ್ದಾಗ ತನಿಖೆ ಮಾಡೋದು ಬಿಟ್ಟು ಇವಾಗೆಲ್ಲ ಮಾತನಾಡ್ತಾ ಇದ್ದೀರಾ ಅಂತ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಹೆಸರೇ ಹೇಳ್ಕೊಳ್ಳಿ, ಮಾನ್ಯ ಶ್ರೀ ದೇವೇಗೌಡ್ರೆ ಆ ಪ್ರಾಜೆಕ್ಟ್ ತೆಗೆದುಕೊಂಡು ಬಂದವರು, ಅರ್ಥ ಆಯ್ತಾ? ಆ ರಸ್ತೆಲೆಲ್ಲ ಓಡಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ಏನಾದ್ರು ಹಗರಣಗಳಿತ್ತು ಅಂದ್ರೆ ತೆಗಿಬೇಕಾಗಿತ್ತು. ನಾವು ಯಾವ ಹಗರಣನೂ ಮಾಡಿಲ್ಲ. ನಾವು ವಿಂಡಿಟಿವ್ ರಾಜಕಾರಣಕ್ಕೆ ಹೋಗುದಿಲ್ಲ. ಅರ್ಥ ಆಯ್ತಾ? ವಿಂಡಿಟಿವ್ ರಾಜಕಾರಣಕ್ಕೆ ನಾವು ಹೋಗುದಿಲ್ಲ. ಅವ್ರು ವಿಂಡಿಟಿವ್ ರಾಜಕಾರಣ ಮಾಡಬೇಕು ಅನ್ನೋರೆಲ್ಲ ಮಾಡ್ಬೋದಾಗಿತ್ತು. ಏನ್ ಬೇಕಾದ್ರೂ ಅವ್ರ ಅಧಿಕಾರ ಇದ್ದಾಗ ಮಾಡಬೇಕಾಯ್ತು. ಅದಕ್ಕೆ ಕೃಷ್ಣಾ ನದಿಗೆ ನೀರಿನ ಹರಿವು ಹೆಚ್ಚಾದಂತ ಕಾರಣ ವಿಜಯಪುರ ಜಿಲ್ಲೆಯ ನದಿ ಪಾತ್ರದ ಜನರಿಗೆ ಸಂಕಷ್ಟ ಎದುರಾಗಿದೆ. ಕೃಷ್ಣಾ ನದಿ ಪಾತ್ರಕ್ಕೆ ಜನರು ಹಾಗೂ ಜಾನುವಾರು ಹೋಗದಂತೆ ಬಾಗಲಕೋಟೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಡಂಗೂರ ಸಾರಿ ನದಿ ಪಾತ್ರದ ಗ್ರಾಮಗಳ ಜನರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಾದ್ಯಂತ 4 ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ. ಮುಲ್ಲಾಮಾರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯದಿಂದ 741 ಕ್ಯೂಸೆಕ್ ನೀರು ಬಿಡಲಾಗಿದೆ. ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮದ ಸೇತುವೆ ಮುಳುಗಡೆ ಆಗಿದೆ. ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಜೋರಾಗಿದೆ. ಸುರಪುರ, ಹುಣಸಗಿ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮುಂದುವರಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅಂತ ಶಾಲೆಗೆ ರಜೆಯನ್ನ ನೀಡಲಾಗಿದೆ ಅಂತ ಡಿಡಿಪಿಐ ಮಂಜುನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬತ್ತಿ ಹೋದಂತ ಭೀಮಾ ನದಿ ಭರ್ತಿಯಾಗಿದೆ. ಭೀಮಾ ನದಿಗೆ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಸನ್ನತಿ ಬ್ಯಾರೇಜ್ನಿಂದ ಭೀಮಾ ನದಿಗೆ ಸುಮಾರು 45,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ
25,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನದಿ ತೀರಕ್ಕೆ ತೆರಳದಂತೆ ನದಿ ತೀರದ ಗ್ರಾಮಗಳಲ್ಲಿ ಡಂಗೂರ ಸಾರಿ ಜನರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹಾಗೆ ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ. ಹೊಸಪೇಟೆ ಪಟ್ಟಣದ ಚಪ್ಪರದಳ್ಳಿಯ ಕೊರಗಲ್ ಗೋಪಾಲ ಶೆಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಹೇಳತೀರದಾಗಿದೆ. ಮಳೆಯಿಂದಾಗಿ ಶಾಲೆ ಆವರಣದಲ್ಲಿ ಹೊಂಡವೇ ನಿರ್ಮಾಣವಾಗಿದ್ದು ಮಕ್ಕಳು ಪರದಾಟವನ್ನು ಮಾಡ್ತಿದ್ದಾರೆ. ಇನ್ನು ಮಹಾರಾಷ್ಟ್ರ ರಾಜ್ಯದಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಮುಂಬೈನ ಪ್ರಮುಖ ಏರಿಯಾ ಬಡಾವಣೆಗಳು ನೀರಿನಲ್ಲಿ ಮುಳುಗಡೆ ಆಗಿದ್ದಾವೆ. ರಸ್ತೆಗಳ ತುಂಬೆಲ್ಲ ನೀರು. ಕುರ್ಲಾ ಸ್ಟೇಷನ್ ಬಂದರು ಪ್ರದೇಶಗಳು ಮುಳುಗಿರುವಂಥದ್ದು. ಬಸ್ಸು, ಲೋಕಲ್ ಟ್ರೈನು, ರೈಲುಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಮುಂಬೈನ ಚೆಂಬೂರ್ನಲ್ಲಿ ರಸ್ತೆಗಳು ಮುಳುಗಿದ್ದಾವೆ. ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯ ಹಿನ್ನೆಲೆಯಲ್ಲಿ ಜನರು ಮನೆಯಿಂದ ಹೊರ ಬರ್ತಾ ಇಲ್ಲ. ಆದ್ರಿಂದ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿದೆ. ಟಾಪ್ 8ನಲ್ಲಿ ಟಾಪ್ 10 ಸುದ್ದಿಯನ್ನು ನೋಡಿದ್ರಿ. ಇನ್ನೂ 8 ಸುದ್ದಿ ಬಾಕಿ ಇದೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಗಂಡನನ್ನ ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಬಾಯ್ ಫ್ರೆಂಡ್ ಜೊತೆ ಪತ್ನಿಯೊಬ್ಬಳು ಫುಲ್ ಎಸ್ಕೇಪ್ ಆಗ್ಬಿಟ್ಟು ಓಡೋಗ್ಬಿಟ್ಟವಳೆ. ನೆಲಮಂಗಲ ಬಳಿಯ ಸೋಲದೇವನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. 7 ವರ್ಷದ ಹಿಂದೆ ಮದುವೆ ಆಗಿದ್ದಂತ ಅರ್ಪಿತಾ ಎಂಬ ಮಹಿಳೆ ಮನೋಹರ್ ಎಂಬುವರನ್ನ ಮದುವೆ ಆಗಿದ್ರು. ಈಗಾಗಲೇ 4 ಬಾರಿ ಗಂಡನನ್ನ ಬಿಟ್ಟು ಹೋಗಿದ್ದಂತ ಅರ್ಪಿತಾ ಈಗ ಮತ್ತೊಮ್ಮೆ ಇನ್ಸ್ಟಾಗ್ರಾಮ್ ಸ್ನೇಹಿತ ದಿನಕರ್ ಎಂಬುವನ ಜೊತೆ ಪರಾರಿಯಾಗಿದ್ದಾಳೆ. ಪತ್ನಿ ವರ್ತನೆಯಿಂದ ಬೇಸತ್ತಂತ ಪತಿರಾಯ ಸೋಲದೇವನಹಳ್ಳಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮಂಗಳೂರಿನಲ್ಲಿ ಮತ್ತೊಂದು ನೈತಿಕ ಪೊಲೀಸ್ ಗಿರಿ ಪ್ರಕರಣ ಬಯಲಿಗೆ ಬಂದಿದೆ. ಬೀಚ್ಗೆ ತೆರಳಿದಂತ ಪ್ರತಿಷ್ಠಿತ ಹಫೀಜ್ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದೆ. ಗಾಯಗೊಂಡಂತ ವಿದ್ಯಾರ್ಥಿ ಊರ್ವ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಆಂಟಿ ಕಮ್ಯುನಲ್ ವಿಂಗ್ ಪ್ರಕರಣದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಮಣಿಪುರದಲ್ಲಿ 2 ಮಹಿಳೆಯರನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ನಡೆಸಿದಂತ ಪ್ರಕರಣ ಕಾವು ಪಡೆದುಕೊಂಡಿದೆ. ಇದೇ ಹೊತ್ತಿನಲ್ಲಿ ಮತ್ತೊಂದು ವಿಡಿಯೋ ಮಣಿಪುರದ ಜನರನ್ನ ಬೆಚ್ಚಿ ಬೀಳಿಸಿದೆ. ವ್ಯಕ್ತಿಯೊಬ್ಬನ ತಲೆಯನ್ನ ಕತ್ತರಿಸಿ ಬಿದಿರಿನ ಬೇಲಿಗೆ ನೇತು ಹಾಕಿದ್ದು ಈ ಕುರಿತ ವಿಡಿಯೋ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಇನ್ನೊಂದು ಕಡೆ ವೈರಲ್ ವಿಡಿಯೋ ಪ್ರಕರಣದ ಆರೋಪಿಗಳ ಪೈಕಿ ಓರ್ವ ಆರೋಪಿಯ ಮನೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಮಹಿಳೆಯರು. ಉತ್ತರ ಪ್ರದೇಶದ ಜ್ಞಾನವ್ಯಾಪಿ ಮಸೀದಿ ವಿಚಾರದಲ್ಲಿ ಹಿಂದೂಗಳಿಗೆ ಮೊದಲ ಜಯ ಸಿಕ್ಕಿದೆ. 6 ತಿಂಗಳಲ್ಲಿ ವೈಜ್ಞಾನಿಕ ಸರ್ವೆ ಮಾಡಿ ವರದಿ ನೀಡುವಂತೆ ಭಾರತೀಯ ಪುರಾತತ್ವ ಇಲಾಖೆಗೆ ವಾರಣಾಸಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಮಸೀದಿ ವ್ಯಾಪ್ತಿ ಪ್ರದೇಶದ ಸರ್ವೆಗೆ ಮಾತ್ರ ಸೂಚನೆಯನ್ನು ನೀಡಿದೆ. ಈ ಕುರಿತು ಧಾರವಾಡದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಕಾಶಿ ವಿಶ್ವನಾಥ ದೇವಸ್ಥಾನ ಒಡೆದು ಮಸೀದಿ ಕಟ್ಟಿದ್ದು ಖಚಿತ ಇದೆ. ಮೊದಲು ಪೂಜೆಗೆ ಅನುಮತಿ ಸಿಕ್ಕಿತ್ತು, ಇದೀಗ ಸರ್ವೆಗೂ ಅನುಮತಿ ಸಿಕ್ಕಿದೆ. ಇದು ಹಿಂದೂಗಳಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕಣವಕುಪ್ಪೆ ಗ್ರಾಮದಲ್ಲಿ ಕರಡಿಗಳ ರಂಪಾಟಕ್ಕೆ ಜನ ರೋಸಿ ಹೋಗಿದ್ದಾರೆ. ನಿನ್ನೆ ಸಂಜೆ ಆಂಜನೇಯ ಚೌಡಮ್ಮ ದೇವಸ್ಥಾನಗಳಿಗೆ ನುಗ್ಗಿದಂತ ಕರಡಿಯೊಂದು ದಾಂಧಲೆಯನ್ನ ಮಾಡಿದೆ. ದೇವಾಲಯದ ವಸ್ತುಗಳನ್ನ ಎಳೆದಾಡಿದೆ. ಪದೇ ಪದೇ ಕರಡಿಗಳು ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇದ್ದು ಜನರು ಭಯದಲ್ಲೇ ಓಡಾಡುವಂತಾಗಿದೆ. ಹಾವೇರಿಯ ಅಜ್ಜಯ್ಯನ ನಗದು ಮೈದಾನದಲ್ಲಿ ಟಗರಿನ ಕಾಳಗ ಆಯೋಜನೆ ಮಾಡಲಾಗಿತ್ತು. ಕಾಳಗದಲ್ಲಿ ಗೆದ್ದಂತ ಪ್ರಥಮ ಟಗರಿನ ಮಾಲೀಕರಿಗೆ ಹೀರೋ ಹೋಂಡಾ ಬೈಕು, ಸೆಕೆಂಡ್ ಬಂದಂತ ಟಗರಿನ ಮಾಲೀಕರಿಗೆ 20,000 ಹಣ ಹಾಗೂ 3ನೇ ಸ್ಥಾನ ಪಡೆದಂತ ಟಗರಿನ ಮಾಲೀಕರಿಗೆ 10,000 ಬಹುಮಾನವನ್ನು ನೀಡಲಾಯಿತು. ದಾವಣಗೆರೆ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಶಿಕಾರಿಪುರ, ತುಮಕೂರು ಭಾಗಗಳಿಂದ ನೂರಾರು ವಿಶಿಷ್ಟ ಟಗರುಗಳು ಸ್ಪರ್ಧೆಗೆ ಬಂದಿದ್ವು. ನಟ ವಿವೇಕ್ ಓಬೆರಾಯ್ಗೆ 1.5 ಕೋಟಿ ವಂಚಿಸಿದ ಪ್ರಕರಣ ಮುಂಬೈನಲ್ಲಿ ನಡೆದಿದೆ. ಕಾರ್ಯಕ್ರಮ ಮತ್ತು ಸಿನಿಮಾ ನಿರ್ಮಾಣದಲ್ಲಿ ಬಂಡವಾಳ ಹಾಕಿದ್ರೆ ಉತ್ತಮ ಲಾಭ ಕೊಡಿಸೋದಾಗಿ ಹೇಳಿ ನಟ ಓಬೆರಾಯ್ಗೆ 3 1.5 ಕೋಟಿ ಹಣವನ್ನು ವಂಚಿಸಿದ್ದಾರೆ. ಈ ಬಗ್ಗೆ ಓಬೆರಾಯ್ ಅವರ ಅಕೌಂಟೆಂಟ್ 3 ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧ ನಡೀತಾ ಇರುವಂತಹ 2ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಮೊತ್ತವನ್ನು ಕಲೆ ಹಾಕಿದೆ. ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದಂತ ಭಾರತ ತಂಡ ವಿರಾಟ್ ಕೊಹ್ಲಿ ಅವರ ಶತಕದ ನೆರವಿನಿಂದ ಮೊದಲ ಇನ್ನಿಂಗ್ಸ್ ಅಂತ್ಯಕ್ಕೆ 438 ರನ್ ಗಳಿಸಿತು. ಭಾರತದ ಪರ ಯಶಸ್ವಿ ಜೈಸ್ವಾಲ್, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಮತ್ತು ಅಶ್ವಿನ್ ತಲಾ ಅರ್ಧಶತಕವನ್ನು ಗಳಿಸಿದ್ರು. ಇನ್ನು ಇದಕ್ಕೆ ಪ್ರತಿಯಾಗಿ ಮೊದಲ ಇನ್ನಿಂಗ್ಸ್ ಆರಂಭಿಸಿದಂಥ ವೆಸ್ಟ್ ಇಂಡೀಸ್ 14 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 86 ರನ್ ಗಳಿಸಿದೆ. ಇದು ಇವತ್ತಿನ ಟಾಪ್ 18 ಮತ್ತಷ್ಟು ಸುದ್ದಿಗಳನ್ನು 9 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.